ಚಳ್ಳಕೆರೆ ನಗರದಲ್ಲಿ ವಿದ್ಯುತ್ ಲೈನ್ ಕಾಮಗಾರಿ ಮತ್ತು ರಸ್ತೆ ಅಗಲೀಕರಣ ನೆಪದಲ್ಲಿ ಬೃಹತ್ ಮರಗಳ ಮಾರಣಹೋಮ ಆಗುತ್ತಿದೆ. ನಗರದ ಬೆಂಗಳೂರು ರಸ್ತೆಯ ಫೆಡರಲ್ ಬ್ಯಾಂಕ್ ಮುಂಭಾಗದಲ್ಲಿರುವ 25ರಿಂದ 30 ವರ್ಷ ಹಳೆಯದ ಬೃಹತ್ ಮರಗಳನ್ನು ಅರಣ್ಯ ಇಲಾಖೆಯ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಕತ್ತರಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ನಂಬರ್ ಪ್ಲೇಟ್ ಇಲ್ಲದ ಇಟಾಚಿ ಯಂತ್ರದ ಮೂಲಕ ಮರಗಳನ್ನು ಕಡಿದು ಹಾಕುತ್ತಿರುವ ದೃಶ್ಯಗಳು ವೈರಲ್ ಆಗಿದ್ದು, ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಳ್ಳಕೆರೆ ನಗರದಲ್ಲಿ ಯಾರು ಕೇಳುವವರಿಲ್ಲ, ಹೇಳುವವರು ಇಲ್ಲ ಎಂಬ ಅನುಮಾನ ಮೂಡತೊಡಗಿದೆ. 2-3 ದಶಕಗಳ ಹಳೆಯ ಮರಗಳನ್ನು ಕತ್ತರಿಸಿ ಪರಿಸರ ನಾಶಕ್ಕೆ ದಾರಿ ಮಾಡಿಕೊಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ದು, ಮರ ಕಡಿಯಲು ಅನುಮತಿ ಕೊಟ್ಟವರು ಯಾರು ಎಂಬ ಪ್ರಶ್ನೆಗೆ ಬೆಸ್ಕಾಂ ಅಧಿಕಾರಿಗಳು ನಗರಸಭೆಯತ್ತ ಬೆರಳು ಚಾಚುತ್ತಿದ್ದು, ನಗರಸಭೆ ಹೊಣೆ ತಪ್ಪಿಸುವ ಧೋರಣೆ ತಾಳುತ್ತಿದೆ. ಇದರ ಪರಿಣಾಮವಾಗಿ ಗಂಡ-ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಮಾತು ನಿಜವಾಗುತ್ತಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿರುವಂತೆ ವರ್ತಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇನ್ನು ಮರಗಳನ್ನು ಅಕ್ರಮವಾಗಿ ಕತ್ತರಿಸುತ್ತಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮೌನ ವಹಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಹೋಗ್ಬೇಡಪ್ಪ, ತಿರುಗಿ ನಿನ್ನ ಮೇಲೆ ಅಫೆನ್ಸ್ ಆಗುತ್ತೆ. ತನಿಖಾ ಏಜೆನ್ಸಿ ಮುಂದೆ ಏನು ಅವ್ರಿಗೆ ಅಡ್ಡಾಗುತ್ತಂತ ಕಟ್ಸಿದಾರ ಗೊತ್ತಿಲ್ಲ. ಆರಕ್ಷಕ ಇಲಾಖೆಯವರು ಕುಮಾರ್ ಸರ್ ಸ್ವಲ್ಪ ಗಮನಿಸಿ ಸರ್. ಎಲ್ಲ ದಾಂಧಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ.